ಶುರು ಮುಂದಿನ ಚಾಪ್ಟರ್ ಮಾನವ. ಬ್ರಹ್ಮಾಂಡದಲ್ಲಿ ಅವನ ಸ್ಥಾನ ಮತ್ತು ಅದೃಷ್ಟ. ವಿಶ್ವವು ಹೇಗೆ ಅಸ್ತಿತ್ವಕ್ಕೆ ಬಂದಿತೆಂದು ಯೋಚಿಸುವುದಕ್ಕೆ ಮೊದಲು ಅದನ್ನು ಅಸ್ತಿತ್ವಕ್ಕೆ ತಂದ ಪರವಸ್ತುವಿನ ಬಗೆಗೆ ಕೌತುಕಪೂರ್ಣವಾಗಿ ಮೆಚ್ಚಬೇಕೆಂದು ನಾನು ಸಲಹೆ ಕೊಡುತ್ತೇನೆ. ಪ್ರಪಂಚ ಹೇಗೆ ಬಂತು ಅಂತ ತಲೆಕೆಡಿಸ್ಕೊಳ್ಳೋ ಬದಲಿಗೆ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಬಗ್ಗೆ ನಾವು ಮೆಚ್ಚಬೇಕು ಅಂತ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಸ್ಥೂಲತೆ ಮತ್ತು ಜಡತೆಯ ಅನೇಕ ಪದರುಗಳಿಂದ ಕೂಡಿದ ನಮ್ಮದೇ ಆದ ಒಂದು ಪ್ರತ್ಯೇಕ ಭೌತಿಕ ಅಸ್ತಿತ್ವದ ಪುಟ್ಟ ಸೃಷ್ಟಿಯನ್ನೇ ನಾವು ರಚಿಸಿಕೊಂಡಿದ್ದೇವೆ. ಸ್ಥೂಲತೆ ಮತ್ತು ಜಡತೆಯಲ್ಲಿ ನಾವು ಸಿಗಾಕೊಂಡು ನಮ್ಮದೇ ಆದಂತ ರಚನೆ ಮಾಡಿಕೊಂಡು ಅದರಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಜಡತೆಯ ಆ ಪದರಗಳನ್ನು ಒಂದೊಂದಾಗಿ ಚೂರು ಚೂರು ಮಾಡುವುದು ಮತ್ತು ಸೃಷ್ಟಿಯ ಆದಿಯಲ್ಲಿದ್ದ ಕೈವಲ್ಯವನ್ನು ಹೊಂದುವುದು, ಇವೆರಡೇ ನಾವು ಈಗ ಮಾಡಬೇಕಾಗಿರುವುದು. ಜಡತೆಯ ಪದರಗಳನ್ನು ಒಂದೊಂದಾಗಿ ಚೂರು ಚೂರು ಮಾಡಬೇಕು, ಮತ್ತೆ ಸೃಷ್ಟಿಯ ಆದಿಯಲ್ಲಿದ್ದಂಥ ಕೈವಲ್ಯದ ಸ್ಥಿತಿ. ಯಾರು ಕೇವಲವಾಗ್ತಾರೋ ಅವರು ಕೈವಲ್ಯದಲ್ಲಿದ್ದಾರೆ ಅಂತ. ಕೇವಲತ್ವ ನಿಮಗೆ ಕೇವಲತ್ವ ನಿಮಗೆ ಕೈವಲ್ಯವನ್ನು ತಂದುಕೊಡುತ್ತೆ. ಅಂದ್ರೆ ನಾವೆಲ್ಲರೂ ಕೂಡ ಕೇವಲ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವ. ಕೇವಲ ಆಗ್ಬೇಕು ಅಂತಂದ್ರೆ ನಮ್ಗೆ ವಿನಮ್ರತೆ ಬೆಳಿಬೇಕು. ವಿನಮ್ರತೆ ಬೆಳೆದ ಹೊರತು ನಾವು ಕೇವಲ ಆಗಲ್ಲ. ಕೇವಲ ಆಗ್ಬೇಕು ಅಂತಂದ್ರೆ ನಾನು ಹಿಂಗೆ ಅಂತ ಎಲ್ಲರ ಹತ್ರ ನಾವು ಎದೆ ಪಡ್ಕೊಂಡು ಎದೆ ತಟ್ಕೊಂಡು ಹೇಳ್ಕೊಳ್ಳಿಕ್ಕಾಗಲ್ಲ. ಕೇವಲವಾದವನು ಕ್ವೈಟ್ ಆಗಿರ್ತಾನೆ, ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾನೆ. ಎಲೆ ಮರೆಯ ಕಾಯಿ ಇದ್ದಂಗೆ ಇರ್ತಾರೆ. ಅದು ಕೇವಲತ್ವ. ಯಾರಿಗೆ ಕೇವಲತ್ವ ಬರುತ್ತೋ ಅವರು ಕೈವಲ್ಯದಲ್ಲಿ ಇದ್ದಾರೆ ಅಂತ. ಸರಿನಾ? ಈಗಿನ ಸ್ಥೂಲತಮ ರೂಪದಲ್ಲಿರುವ ನಮ್ಮ ಅಸ್ತಿತ್ವವು ಅಚಿಂತಿತವೂ ಆಕಸ್ಮಿಕವೂ ಅಲ್ಲ. ಅಂದ್ರೆ ಸುಮ್ಮನೆ ಅತ್ಪಾಡಿಗೇನೋ ಆಗೋಗಿಲ್ಲ, ಆದರೆ ಅದು ನಿಧಾನವಾಗಿ ವಿಕಾಸ ಕ್ರಮದ ಫಲವಾಗಿದೆ. ಮೇಲಿಂದ ಕೆಳಗಡೆಗೆ ನಾವು ಬರ್ಬೇಕಾದ್ರೆ ಆದಂತ ವಿಕಾಸದ ಪರಿಣಾಮವಾಗಿ ನಾವು ಈ ರೀತಿಯಾಗಿ ಈ ಸ್ಥೂಲತಮ ರೂಪದಲ್ಲಿ ನಾವು ಪಡ್ಕೊಂಡಿದ್ದೀವಿ. ಬ್ರಹ್ಮಾಂಡದ ರಚನೆಗೆ ಕಾರಣವಾದ ಸುಪ್ತ ಚಲನವು ಸರ್ವಶಕ್ತನ ಆದಿ ಸಂಕಲ್ಪವೆಂದು ಕರೆಯಬಹುದು. ಆ ಸುಪ್ತ ಚಲನ ಎಲ್ಲಿರುತ್ತೆ? ಆ ಕೇಂದ್ರದ ಹತ್ರನೇ ಇರುತ್ತೆ ಆ ಸುಪ್ತ ಚಲನ. ಆ ಸುಪ್ತ ಚಲನ ಸರ್ವಶಕ್ತನ ಆದಿ ಸಂಕಲ್ಪವೆಂದು ಕರೆಯಬಹುದು. ನಾವು ಆದಿ ಮನಸ್ಸೆಂದು ಯಾವುದನ್ನು ಕರೆಯುತ್ತೇವೆಯೋ ಆ ಮನಸ್ಸಿಗೆ ನಮ್ಮ ಮೂಲವು ಸೇರಿದೆ. ನಮ್ಮ ಮನಸ್ಸು ಅಲ್ಲಿಂದನೇ ಬಂದಿರೋದು, ಆದಿ ಮನಸ್ಸಿನಿಂದನೇ ಬಂದಿರೋದು. ಪೇಜ್ ನಂಬರ್ ಹೇಳಿ ಬ್ರದರ್. ಪೇಜ್ ನಂಬರ್ 63. ಚಾಪ್ಟರ್ ಮಾನವ. ಜೀವಾತ್ಮದ ಅಸ್ತಿತ್ವವನ್ನು ಸೃಷ್ಟಿಕಾಲದಷ್ಟು ಹಿಂದಕ್ಕೆ ಗುರುತಿಸಬಹುದು. ಆಗ ಅದು ತನ್ನ ಅನಾವೃತ ರೂಪದಲ್ಲಿ, ಅಂದ್ರೆ ಏನೂ ಆವೃತ್ತಿ ಇರಲಿಲ್ಲ. ಅನಾವೃತ ಅಂತಂದ್ರೆ ಯಾವುದೇ ಆವೃತ್ತಿ ಇಲ್ಲದೆ ಇರತಕ್ಕಂಥದ್ದು. ಆಗ ಅದು ತನ್ನ ಅನಾವೃತ ರೂಪದಲ್ಲಿ ಒಂದು ಪ್ರತ್ಯೇಕ ವಸ್ತುವಾಗಿ ಅಸ್ತಿತ್ವದಲ್ಲಿತ್ತು. ಎಲ್ಲಿ? ಆ ಅನಂತ ಸಾಗರ ಅಥವಾ ತಮದ ಸ್ಥಿತಿ ಅಥವಾ ಸುಪ್ತ ಚಲನ ಅಂತ ಹೇಳ್ತೀವಲ್ಲ, ಅಲ್ಲಿ ಅಸ್ತಿತ್ವದಲ್ಲಿತ್ತು. ಅತ್ಯಂತ ಸೂಕ್ಷ್ಮ ರೂಪದಲ್ಲಿದ್ದ ಜೀವಾತ್ಮದ ಅಸ್ತಿತ್ವದ ಮೂಲ ಸ್ಥಿತಿಯಿಂದ ನಾವು ಅಸ್ತಿತ್ವದ ಸ್ಥೂಲತರ ರೂಪಗಳತ್ತ ನಡೆದವು. ಸೂಕ್ಷ್ಮತೆಯಿಂದ ಸ್ಥೂಲತರ ರೂಪಗಳ ಕಡೆಗೆ ನಾವು ನಡೆದೆವು. ಇದು ಜೀವಾತ್ಮನ ಸುತ್ತಲಿರುವ ಆವರಣಗಳೆಂದು ಕರೆಯಲ್ಪಡುವುದು. ಮೊದಲಿನ ಆವರಣಗಳು ಅತ್ಯಂತ ಸೂಕ್ಷ್ಮ ರೂಪದವು ಆಗಿದ್ದವು. ನಾವು ಅವುಗಳೊಡನೆ ನಮ್ಮ ತವರೂರಾದ ದೇವರಾಜ್ಯದಲ್ಲಿ ಇದ್ದೆವು. ಕೆಲವು ಆವರಣಗಳು ಏನ್ ಬಂತು, ಆ ಆವರಣಗಳಿದ್ರೂ ಕೂಡ ನಾವು ಭಗವಂತನ ರಾಜ್ಯದಲ್ಲಿ ಇದ್ವಿ, ಕೇಂದ್ರ ಮಂಡಲದಲ್ಲೇ ಇದ್ವಿ. ಕೇಂದ್ರ ಮಂಡಲದಲ್ಲಿ ಇದ್ದಾಗಲೂ ಕೂಡ ನಮಗೆ ಕೆಲವು ಆವರಣಗಳು ಇದ್ದವು. ಆದ್ರೆ ಆ ಆವರಣಗಳೆಲ್ಲ ಅತ್ಯಂತ ಸೂಕ್ಷ್ಮ ರೂಪದ್ದಾಗಿತ್ತು. ಸರಿನಾ? ಅಹಂಕಾರದ ಆವರಣಗಳು ಹೆಚ್ಚು ಹೆಚ್ಚಾಗಿ ಕೂಡುತ್ತಾ ಬಂದವು. ಅದಾದ ನಂತರ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರಗಳು ಜಡ ರೂಪದಲ್ಲಿ ನಮ್ಮ ಸ್ಥೂಲತೆಯನ್ನು ಬೆಳೆಸುತ್ತಾ ಬಂದವು. ನೋಡ್ರಿ, ಮೊದಲು ಆವರಣಗಳು ಆಗುತ್ತೆ ಕೇಂದ್ರ ಮಂಡಲದಲ್ಲಿ. ಅದಾದ್ಮೇಲೆ ಕೆಳಗಡೆ ಬಂದ ಮೇಲೆ ಆ ಆವರಣಗಳು ಸ್ವಲ್ಪ ಮಟ್ಟಿಗೆ ಗಾಢ ಆಗ್ಲಿಕ್ಕೆ ಶುರು ಆಗುತ್ತೆ. ಆವಾಗ ನಮಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಬರುತ್ತೆ. ಅದಾದ್ಮೇಲೆ ಇನ್ನೂ ಕೆಳಗಡೆ ಬರ್ತೀವಿ. ಅವಾಗ ಏನಾಗುತ್ತೆ? ಕಾಲಕ್ರಮದಲ್ಲಿ ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದೆಯಲ್ಲ, ಇವೆಲ್ಲ ಕೂಡ ಸಂಸ್ಕಾರಗಳನ್ನು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಕಾಲಕ್ರಮದಲ್ಲಿ ಸಂಸ್ಕಾರಗಳು ಉಂಟಾಗಲು ಪ್ರಾರಂಭವಾಯಿತು. ಅದರ ಫಲಸ್ವರೂಪವೇ ಪರಿಣಾಮಗಳು ಬಂದವು. ಪಾಪ ಪುಣ್ಯಗಳು ತೋರಿಕೊಂಡವು.
ಅದರ ಪರಸ್ವರೂಪದ ಪರಿಣಾಮಗಳು ಬಂದವು, ಪಾಪ ಪುಣ್ಯಗಳು ತೋರಿಕೊಂಡವು. ನಿಧಾನವಾಗಿ ನಮ್ಮ ಅಸ್ತಿತ್ವವು ಅತಿ ಸಾಂದ್ರ ರೂಪ ಪಡೆಯಿತು. ಸಾಂದ್ರ ಅಂತಂದ್ರೆ ಸಾಲಿಡ್, ಸಾಂದ್ರ ರೂಪ ಪಡೆಯಿತು. ಸುಖ, ಕಷ್ಟ, ಸಂತೋಷ, ವ್ಯಸನ ಇವುಗಳ ಸಂವೇದನೆಯ ಪ್ರಾರಂಭವೇ ಸಂಸ್ಕಾರಗಳ ಪರಿಣಾಮಗಳು. ಹಾಗಾದ್ರೆ ನಮಗೆ ಒಳಗಡೆ ಸಂಸ್ಕಾರ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನಮಗೆ ಸುಖ, ದುಃಖ, ಸಂತೋಷ, ವ್ಯಸನ ಇವೆಲ್ಲ ಅನುಭವಕ್ಕೆ ಬರ್ತಾ ಇದೆ ಅಂತಂದ್ರೆ ಒಳಗಡೆ ಸಂಸ್ಕಾರಗಳಿದೆ ಅಂತ. ಒಳಗಡೆ ಸಂಸ್ಕಾರಗಳು ಇಲ್ಲದೆ ಇದ್ರೆ ನಮಗೆ ಈ ನಾಲ್ಕು ಏನಿದೆಯಲ್ಲ, ಸುಖ, ದುಃಖ, ಆ ಕಷ್ಟ, ಇಷ್ಟ, ಮತ್ತೆ ಸಂತೋಷ, ವ್ಯಸನ, ಇದೆಲ್ಲ ಏನಿದೆಯಲ್ಲ, ದುಃಖ, ಇದು ಯಾವುದು ಕೂಡ ನಮ್ಗೆ ಅನುಭವಕ್ಕೆ ಬರಲ್ಲ. ಸಂಸ್ಕಾರಗಳಿದ್ದಾಗ ಇದೆಲ್ಲ ಅನುಭವಕ್ಕೆ ಬರುತ್ತೆ. ಸಂಸ್ಕಾರಗಳೇ ಇಲ್ಲದೆ ಇದ್ರೆ ನಮ್ಗೆ ಇದು ಯಾವುದು ಅನುಭವಕ್ಕೆ ಬರಲ್ಲ. ಸುಖ ಸಂತೋಷಗಳಲ್ಲಿ ಅನುರಕ್ತಿಯು, ಕಷ್ಟ ಕಾರ್ಪಣ್ಯವನ್ನು ಕುರಿತು ದ್ವೇಷವು ಹೆಚ್ಚಿನ ತೊಡಕುಗಳನ್ನು ಉಂಟು ಮಾಡಿವೆ. ಇದರ ಫಲವಾಗಿ ಕಷ್ಟ ನೋವುಗಳಿಂದ ನಾವು ಸುತ್ತುವರಿಯಲ್ಪಟ್ಟಿರುವುದನ್ನು ಅನುಭವ ಮಾಡುತ್ತೇವೆ ಮತ್ತು ಅವುಗಳಿಂದ ಬಿಡುಗಡೆ ಹೊಂದುವುದೇ ನಮ್ಮ ಮುಖ್ಯ ಧ್ಯೇಯವೆಂದು ನಾವು ಯೋಚಿಸುತ್ತೇವೆ. ಈಗ ನೋಡಿ, ಎಲ್ಲಿದ್ವಿ, ಈಗ ಎಲ್ಲಿ ಬಂದು ಸಿಕ್ಕಾಕೊಂಡಿದೀವಿ. ಈಗ ಇಡೀ ಜೀವನ ನಾವೇನ್ ಮಾಡ್ಬೇಕು ಅಂತಿದೀವಿ? ಸಂತೋಷವಾಗಿರ್ಬೇಕು ಅಂತ ಪ್ರಯತ್ನ ಪಡ್ತೀವಿ. ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತೀವಿ. ಇಷ್ಟೇ ನಾವು ಮಾಡ್ತಕ್ಕಂಥದ್ದು. ಕಷ್ಟದಿಂದ ದೂರ ಇರಬೇಕು, ಇಷ್ಟಕ್ಕೆ ಹತ್ರ ಇರಬೇಕು. ಇಷ್ಟೇ ನಾವು ಮಾಡ್ತಿರ್ತಕ್ಕಂಥ ಕೆಲಸ. ಕೇವಲ ಇಷ್ಟೇ ನಮ್ಮ ಜೀವನದ ದೃಷ್ಟಿಕೋನವೂ ಆಗ್ಬಿಟ್ಟಿದೆ. ನಾವು ಎಲ್ಲಿದ್ವಿ, ಎಲ್ಲಾಗಿದ್ದೀವಿ. ನಾವು ಮತ್ತೊಂದ್ಸತಿ ರಿಪೀಟ್ ಮಾಡ್ತೀವಿ ನೋಡ್ರಿ. ಮೊದಲು ನಾವು ಕೇಂದ್ರದಲ್ಲಿ ಇದ್ದುವು, ಕೇಂದ್ರದಿಂದ ನಾವು ಅದು ಸುಪ್ತ ಚಲನೆಯಲ್ಲಿ ಇದ್ವು. ಆಮೇಲೆ ಕ್ಷೋಭವಾಯಿತು, ಕ್ಷೋಭವಾದ್ಮೇಲೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಶುರು ಮಾಡಿದ್ವು. ಹೊರಗಡೆ ಬರ್ಲಿಕ್ಕೆ ಶುರು ಮಾಡಿದಾಗ ನಿಮಗೆ ಕೇಂದ್ರ ಮಂಡಲದ ಬಂದ್ವಿ. ಕೇಂದ್ರ ಮಂಡಲದಲ್ಲಿ ಸೂಕ್ಷ್ಮವಾದಂಥ ಆವರಣಗಳನ್ನು ನಾವು ಗಳಿಸ್ಕೊಂಡ್ವಿ. ಆ ಸೂಕ್ಷ್ಮ ಆವರಣಗಳಿಂದ ಕೇಂದ್ರ ಮಂಡಲದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ಮೇಲೆ ಅಹಂ ಬರಲಿಕ್ಕೆ ಶುರು ಆಯಿತು. ಅಹಂ ಬಂದ ನಂತರ ನಮ್ಮ ಸೂಕ್ಷ್ಮ ಶರೀರ ಅಂತ ಏನ್ ಹೇಳ್ತೀವಿ, ಮನಸ್ಬುದ್ಧಿ ಚಿತ್ತ ಅಹಂಕಾರ, ಅದು ಬರ್ಲಿಕ್ಕೆ ಶುರು ಆಯಿತು. ಮನಸ್ಬುದ್ಧಿ ಚಿತ್ತ ಅಹಂಕಾರ ಬಂದ ಮೇಲೆ ಸಂಸ್ಕಾರಗಳು ಬರಲಿಕ್ಕೆ ಶುರು ಆಯಿತು. ಸರಿನಾ? ಸಂಸ್ಕಾರಗಳು ಉಂಟಾದ್ಮೇಲೆ ಅದರ ಪರಿಣಾಮ ಬರಲಿಕ್ಕೆ ಶುರು ಆಯಿತು. ಸಂಸ್ಕಾರದ ಪರಿಣಾಮ ಏನು? ನಮಗೆ ಪಾಪ ಪುಣ್ಯಗಳು ಅಂತ ಎರಡು ನಮಗೆ ಹುಟ್ಕೊಂಡು, ಓ ಇದು ಮಾಡಿದ್ರೆ ಪಾಪ ಆಗತ್ತೆ, ಇದು ಮಾಡಿದ್ರೆ ಪುಣ್ಯ ಆಗತ್ತೆ ಅಂತ. ಇದೆರಡೂ ಕೂಡ ಸಂಸ್ಕಾರದಿಂದ ಬಂದಿರತಕ್ಕಂಥದ್ದು. ಪಾಪ ಪುಣ್ಯಗಳು ಬಂದ್ಮೇಲೆ ಅದು ಕಾಲಕ್ರಮೇಣ ನಾವು ಸಂಸ್ಕಾರಗಳನ್ನ ಕಟ್ಕೊಳ್ತಾ ಇದು ಒಳ್ಳೆ ಕೆಲಸ, ಇದು ಒಳ್ಳೆ ಕೆಲಸ ಅಲ್ಲ ಅಂತ ಈ ರೀತಿ ಯೋಚನೆ ಮಾಡಿ ಸಂಸ್ಕಾರಗಳನ್ನ ಕಟ್ಕೊಳ್ತಾ ನಾವೇನ್ ಮಾಡಿದ್ವಿ, ಇನ್ನು ಗಟ್ಟಿ ಆಗ್ತಾ ಹೋದ್ವಿ. ಸಾಂದ್ರ ರೂಪವನ್ನು ಪಡೆದ್ವಿ. ಈ ಸಾಂದ್ರ ರೂಪ ಪಡೆದ್ಮೇಲೆ ಏನಾಯ್ತು? ಸಂತೋಷ, ಮತ್ತೆ ಸುಖ ಕಷ್ಟ ಅಥವಾ ಸುಖ ದುಃಖ, ಸಂತೋಷ ವ್ಯಸನ ಅಥವಾ ಇಷ್ಟ ಇಲ್ಲದೆ ಇರೋದು, ಇದೆಲ್ಲವೂ ಕೂಡ ನಾವು ಅನುಭವಿಸ್ಲಿಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ಮುಂಚೆ ಸುಖ ಅಂದ್ರೆ ಏನು, ದುಃಖ ಅಂದ್ರೆ ಏನು ಯಾವುದು ಗೊತ್ತಿರಲಿಲ್ಲ. ಆ ಸಂಸ್ಕಾರಗಳೆಲ್ಲ ಬಂದು ಅದರ ಪರಿಣಾಮ ಬಂದು ಪಾಪ ಪುಣ್ಯಗಳೆಲ್ಲ ಬಂದ ಮೇಲೆ ನಮಗೆ ಸುಖ ದುಃಖದ ಅನುಭವ ಆಗ್ಲಿಕ್ಕೆ ಶುರು ಆಯಿತು. ಅಂದ್ರೆ ದ್ವಂದ್ವಗಳ ಅನುಭವ ಆಗ್ಲಿಕ್ಕೆ ಶುರು ಆಯಿತು. ಯಾವಾಗ ಸುಖ ಸಂತೋಷಗಳ ಅನುಭವ ಆಗ್ಲಿಕ್ಕೆ ಶುರು ಆಯಿತು, ನಮಗೆ ಸುಖ ಮತ್ತು ಸಂತೋಷವಾಗಿಯೇ ಇರಬೇಕು ಅಂತ ಪ್ರಯತ್ನ ಪಡ್ತೀವಿ, ದುಃಖದಿಂದ ದೂರ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಯಾವಾಗ ಈ ರೀತಿ ನಮಗೆ ದುಃಖದಿಂದ ದೂರ ಇರಬೇಕು ಅಂತ ಪ್ರಯತ್ನ ಪಡ್ಲಿಕ್ಕೆ ಶುರು ಮಾಡಿದ್ವೋ, ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟಗಳ ಅನುಭವ ಇನ್ನೂ ಹೆಚ್ಚಾಗ್ಲಿಕ್ಕೆ ಶುರು ಆಯ್ತು. ಯಾವಾಗ ಜೀವನದಿಂದ ಕಷ್ಟ ಬರ್ತಕ್ಕಂಥ ಅನುಭವ ಹೆಚ್ಚಾಯ್ತು, ಆ ಕಷ್ಟಗಳಿಂದ ನಾವು ಪಾರಾಗಬೇಕು ಅನ್ನೋ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಈಗ ನಮ್ಮ ಜೀವನದ ಗುರಿ ಏನಪ್ಪಾ ಅಂತಂದ್ರೆ, ಕಷ್ಟಗಳಿಂದ ಬಿಡುಗಡೆ ಹೊಂದೋದೇ ನಮ್ಮ ಜೀವನದ ಗುರಿ ಆಗುತ್ತದೆ. ಇಷ್ಟೇ ನಮ್ಮ ಗುರಿ. ನಾವು ಎಲ್ಲಿದ್ವಿ, ಈಗ ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂದ್ರೆ, ನಾವು ಜೀವನ ನೋಡ್ತಕ್ಕಂಥ ದೃಷ್ಟಿಕೋನ ಯಾವ್ದಾಗಿದೆ? ಕಷ್ಟದಿಂದ ಪಾರಾಗ್ಬೇಕು. ಇಷ್ಟೇ ಒಂದು ಸೀಮಿತವಾದಂಥ ದೃಷ್ಟಿಕೋನದಿಂದ ನಾವು ಜೀವನ ನೋಡ್ತಾ ಇದ್ದೀವಿ. ನಾವು ಮೂಲವನ್ನು ಮರ್ತೆ ಹೋದ್ವಿ. ನಾವು ಎಲ್ಲಿದ್ವಿ, ಏನಾಗಿದ್ವಿ ಅಂತ ಮರ್ತು ಹೋದ್ವಿ. ಈಗ ನಮ್ಮ ಜೀವನದ ದೃಷ್ಟಿಕೋನ ಏನಪ್ಪಾ ಅಂತಂದ್ರೆ, ಈ ಕಷ್ಟದಿಂದ ಪಾರಾಗ್ಬೇಕು. ಇಷ್ಟೇ ನಮ್ಮ ದೃಷ್ಟಿಕೋನ. ಈ ಕಷ್ಟದಿಂದ ಯಾಕೆ ಪಾರಾಗಬೇಕು? ಈ ಕಷ್ಟದಿಂದ ಪಾರಾಗಬೇಕಾದ್ರೆ ಅದನ್ನ ಆಮೂಲಾಗ್ರವಾಗಿ ಪಾರಾಗೋದು ಹೇಗೆ? ಅದಕ್ಕೆ ನಾವು ಟೆಂಪರರಿ ಸೊಲ್ಯೂಷನ್ ನೋಡ್ಕೊಳ್ತೀವಿ. ಟೆಂಪರರಿ ಸೊಲ್ಯೂಷನ್ ಏನೋ ಸಾಲ ಮಾಡಿದ್ದಾರೆ, ಸಾಲ ಮಾಡಿದ್ರೆ ಅದನ್ನ ತೀರಿಸ್ಬೇಕು.
ಸಾಲ ತೀರಿಸ್ಲಿಕ್ಕೆ ಕಾಸಿಲ್ಲ, ಇನ್ನೊಬ್ಬರ ಹತ್ರ ಸಾಲ ಮಾಡಿ, ಅದು ಟೆಂಪ್ರರಿ ಸೊಲ್ಯೂಷನ್. ಇನ್ನೊಬ್ಬರ ಹತ್ರ ಸಾಲ ಮಾಡಿ ಟೆಂಪ್ರರಿಗೆ ಸಾಲ ಕಮ್ಮಿ ಆಯಿತು ಅಂತ ಅನ್ಕೊಳ್ತೀನಿ, ಮತ್ತೆ ಸಾಲ ಇರುತ್ತೆ. ಪರ್ಮನೆಂಟ್ ಆಗಿ ಸಾಲನ ತೀರಿಸ್ಕೋಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಇಲ್ಲಿಂದ ತೆಗೆದು ಅಲ್ಲಿ ಹಾಕು, ಅಲ್ಲಿಂದ ತೆಗೆದು ಇಲ್ಲಿ ಹಾಕು, ಬರೀ ಇಷ್ಟೇ ಮಾಡ್ತಾ ಕೂತಿರ್ತೀವಿ ನಾವು. ಇದಾಗ್ತಾ ಇರ್ತಕ್ಕಂಥದ್ದು. ಸರಿನಾ? ಅಂದ್ರೆ ನಮ್ಮ ಪ್ರಜ್ಞೆ ವಿಕಾಸ ಆಗ್ಬೇಕು ಅಂತಂದ್ರೆ ನಮ್ಮ ಈ ಸಂಕುಚಿತ ಮನೋದೃಷ್ಟಿ ಇದೆಯಲ್ಲ, ಮನಸ್ಸಿನ ದೃಷ್ಟಿ, ಆ ಮನೋದೃಷ್ಟಿನ ವಿಕಾಸ ಮಾಡ್ಕೊಳ್ತಾ ಹೋಗ್ಬೇಕು. ಆಗ ನಾವು ನಿಜವಾಗಿ ಕಷ್ಟಗಳಿಂದ ಪಾರಾಗ್ಲಿಕ್ಕೆ ಸಾಧ್ಯ. ಅವಾಗ ಕಷ್ಟ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಅದನ್ನ ನಿಭಾಯಿಸೋದು ಹೇಗೆ, ಅದನ್ನ ನಿಭಾಯಿಸ್ತಾ ನಿಭಾಯಿಸ್ತಾ ನಾವು ಬೆಳೆಯೋದು ಹೇಗೆ, ಇದೆಲ್ಲ ಕಲ್ತ್ಕೊಳ್ತೀವಿ. ಯಾವಾಗ ಮನಸ್ಸು ಸ್ವಲ್ಪ ಮಟ್ಟಿಗೆ ವಿಕಾಸವಾದಾಗ, ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ವಿಸ್ತಾರವಾದಾಗ. ಇಲ್ಲದೆ ಇದ್ರೆ ನಾವು ಕೇವಲ ಒಂದೇ ಒಂದು ಸಣ್ಣ ದೃಷ್ಟಿಕೋನ ಇಟ್ಕೊಂಡು ಕಷ್ಟಗಳಿಂದ ಪಾರಾಗಬೇಕು ಅನ್ನೋ ಒಂದು ಸಣ್ಣ ದೃಷ್ಟಿಕೋನ ಇಟ್ಕೊಂಡು, ಅದು ತಾತ್ಕಾಲಿಕವಾಗಿ, ಪರ್ಮನೆಂಟ್ ಆಗೋ ಅಲ್ಲ, ತಾತ್ಕಾಲಿಕವಾಗಿ ಕಷ್ಟಗಳಿಂದ ಪಾರಾಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಜೀವನ ಮಾಡ್ತೀವಿ. ಇದು ನಮ್ಮಲ್ಲಿ ಆಗ್ತಿರ್ತಕ್ಕಂಥ ತೊಡಕು. ಸರಿನಾ? ಹಾಗಾದ್ರೆ ನಾವು ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ಬೇಕು ಲೆಕ್ಕ ಹಾಕ್ತೀವಿ ಇವಾಗ. ಈಗ ಮೇಲಿಂದ ಕೆಳಗಡೆ ಬಂತು ಅಂತಂದ್ರೆ ಏನೇನೆಲ್ಲ ಆಯ್ತು ಅಂತ ಹೇಳಿದ್ನಲ್ಲ, ಈ ಕೆಳಗಿಂದ ಮೇಲ್ಗೆ ಹೋಗ್ಬೇಕಂತಂದ್ರೆ ಅದ್ರ ಉಲ್ಟಾ ಆಗ್ಬೇಕು. ಸರಿನಾ? ದರ್ಶನ ಕೊಡಿ ಗುರುಗಳ. ನಿಮ್ಮ ದರ್ಶನ ಕೊಡಿ. ದರ್ಶನ ಕೊಡಿ ಅಂದ್ರೆ ವಿಡಿಯೋ ಬರ್ತಾ ಇಲ್ಲ. ಹಾ, ಸಾರಿ, ನಾನು ಮರ್ತು ಹೋಗಿದ್ದೀನಿ ಅಷ್ಟೇ ಅಲ್ಲ. ಸರಿ ಕಣ್ರಿ, ಮರ್ತು ಹೋಗಿದ್ದೀನಿ ಅಷ್ಟೇ ಮಾತಾಡ್ತಾ ಮಾತಾಡ್ತಾ. ಸೊ ಈಗ ವಾಪಸ್ ಉಲ್ಟಾ ಹೋಗ್ಬೇಕು. ವಾಪಸ್ ಉಲ್ಟಾ ಹೋಗ್ಬೇಕಂತಂದ್ರೆ ಮೊದಲು ಏನಾಗ್ಬೇಕು, ಆ ಕಷ್ಟದಿಂದ ತಾತ್ಕಾಲಿಕವಾಗಿ ಪಾರಾಗಬೇಕು ಅನ್ನೋ ದೃಷ್ಟಿಕೋನ ಬಿಡಬೇಕು. ಯಾವಾಗ ಕಷ್ಟದಿಂದ ತಾತ್ಕಾಲಿಕವಾಗಿ ಪಾರಾಗ್ತಕ್ಕಂಥದ್ದೇನಿದೆ ಅದನ್ನು ಬಿಟ್ರೆ, ಕಷ್ಟದಿಂದ ಆಮೂಲಾಗ್ರವಾಗಿ ಸಂಪೂರ್ಣವಾಗಿ ಪಾರಾಗಬೇಕು ಅನ್ನೋ ದೃಷ್ಟಿಕೋನ ಬೆಳೆಸ್ಕೋಬೇಕು. ಅಂದ್ರೆ ಶಾಶ್ವತವಾಗಿ. ಅದನ್ನ ಮಾಡ್ಕೊಂಡಾಗ ನಮ್ಗೇನಾಗತ್ತೆ, ಕಾಲಕ್ರಮೇಣದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನ ತಡ್ಕೊಳ್ಲಿಕ್ಕೆ ಆಗುತ್ತೆ. ಆ ಕಷ್ಟ ಕಾರ್ಪಣ್ಯದಿಂದ ಬರ್ತಕ್ಕಂಥ ದ್ವೇಷ ಭಾವನೆಯನ್ನ ತೊಡೆದು ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ನಮ್ಗೆ ಕಷ್ಟ ಕಾರ್ಪಣ್ಯಗಳು ಬರುತ್ತೋ ಅದನ್ನ ತಡ್ಕೊಳ್ಲಿಕ್ಕೆ ಆಗಲು, ಆವಾಗ ದ್ವೇಷದ ಭಾವನೆ ಬರುತ್ತೆ. ಅದನ್ನ ತಡ್ಕೊಳ್ಲಿಕ್ಕೆ ಆಯ್ತು ಅಂತಂದ್ರೆ ದ್ವೇಷದ ಭಾವನೆ ಬರಲ್ಲ. ಯಾವಾಗ ದ್ವೇಷದ ಭಾವನೆ ಬರಲ್ವೋ, ಕಾಲಕ್ರಮೇಣದಲ್ಲಿ ನಾವು ಸುಖ ಸಂತೋಷ ಮತ್ತೆ ಸುಖ ದುಃಖ ಸಂತೋಷ ವ್ಯಸನ ಇದೇನಾದ್ರೂ ಕೂಡ ಅದನ್ನ ಸಮಸ್ಥಿತಿಯಲ್ಲಿ ತಿಳ್ಕೊಳ್ಳಿಕ್ಕೆ, ಗ್ರಹಿಸ್ಲಿಕ್ಕೆ ಶುರು ಮಾಡ್ತೀವಿ. ಯಾವಾಗ ಅದನ್ನ ಸಮಸ್ಥಿತಿನಲ್ಲಿ ತಗೊಳ್ಳಿಕ್ಕೆ ಶುರು ಮಾಡ್ತೀವೋ, ನಮ್ಮಲ್ಲಿ ಇರ್ತಕ್ಕಂಥ ಸಾಂದ್ರತೆ, ಸಾಲಿಡಿಟಿ ಏನಿದೆ ಅದು ಕರಗಲಿಕ್ಕೆ ಶುರು ಆಗುತ್ತೆ. ಯಾವಾಗ ಅದು ಕರಗಲಿಕ್ಕೆ ಶುರು ಆಗುತ್ತೋ, ಪಾಪ ಪುಣ್ಯಗಳ ನಮ್ಮ ಏನು ಒಂದು ಆಲೋಚನೆ ಇದೆಯಲ್ಲ ಅದು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಪಾಪ ಪುಣ್ಯಗಳ ಬಗ್ಗೆ ಇವಾಗ ನಾವು ಜಾಸ್ತಿ ಆಲೋಚನೆ ಮಾಡಲ್ಲ. ಸಾಂದ್ರತೆ ಕಡಿಮೆ ಮಾಡಿದ್ರೆ ಆ ಕೆಲಸ ಮಾಡ್ತೀವಿ. ಅದು ಪಾಪನಾರಾಗಿರ್ಬೋದು, ಪುಣ್ಯನಾರಾಗಿರ್ಬೋದು, ಜನರ ದೃಷ್ಟಿಕೋನದಲ್ಲಿ ಸಾಂದ್ರತೆ ಕಡಿಮೆ ಮಾಡ್ಕೋಬೇಕಷ್ಟೆ. ಅಲ್ಲಿಂದ ಮುಂದಕ್ಕೆ ಹೋಗಿ ಪಾಪ ಪುಣ್ಯಗಳನ್ನ ನಾವು ಬಿಟ್ಟಾದ್ಮೇಲೆ ಸಂಸ್ಕಾರಗಳ ಬಗ್ಗೆ ನಾವು ಚಿಂತೆ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಯಾವಾಗ ಸಂಸ್ಕಾರದ ಬಗ್ಗೆ ನಾವು ಚಿಂತೆ ಮಾಡ್ಲಿಕ್ಕೆ ಹೋಗಲ್ವೋ, ಕಾಲಕ್ರಮೇಣದಲ್ಲಿ ನಮ್ಮ ಸ್ಥೂಲತೆ ಕಡಿಮೆ ಆಗ್ತಾ ಹೋಗುತ್ತೆ. ಸಂಸ್ಕಾರಗಳನ್ನ ಕಡಿಮೆ ಮಾಡ್ಕೊಳ್ಳುವಂತ ಕ್ರಮವನ್ನು ಅನುಸರಿಸ್ತೀವಿ ನಾವು. ಸಂಸ್ಕಾರಗಳನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ ಕ್ರಮ ಅಂತಂದ್ರೆ ಅಭ್ಯಾಸ ಮಾಡ್ತೀವಿ, ಪ್ರಶಿಕ್ಷಕರ್ತ ಬೈಠಕ್ ತಗೊಳ್ತೀವಿ, ಸತ್ಸಂಗ ಅಟೆಂಡ್ ಮಾಡ್ತೀವಿ. ಇದೆಲ್ಲ ನಾವು ಅಭ್ಯಾಸ ತೀವ್ರ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಅಭ್ಯಾಸ ತೀವ್ರತೆ ಆಗುತ್ತೋ ಸಂಸ್ಕಾರಗಳೆಲ್ಲ ಒಂದೊಂದಾಗಿ ಕಳಿಸ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಸಂಸ್ಕಾರದೆಲ್ಲ ಕಳಿಸ್ಲಿಕ್ಕೆ ಶುರು ಆಗುತ್ತೋ, ಮನಸ್ಸಿದೆಯಲ್ಲ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ, ನಮ್ಮ ಸ್ಥೂಲ ಸೂಕ್ಷ್ಮ ಶರೀರ, ಅದು ಈಗ ಕ್ವೈಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ನಿಶ್ಶಬ್ದ ಆಗ್ಲಿಕ್ಕೆ ಶುರು ಆಗುತ್ತೆ. ಅದು ಹೆಚ್ಚಿನ ಕೆಲಸ ಮಾಡಲ್ಲ. ಆವಾಗ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬರ್ತಾ ಇದೆ ಅಂತ ನಮ್ಗೆ ಅನಿಸುತ್ತೆ. ಯಾವಾಗ ಮನಸ್ಸು ನಮ್ಮ ಸೂಕ್ಷ್ಮ ಶರೀರ ನಮ್ಮ ಹಿಡಿತಕ್ಕೆ ಬರ್ತಾ ಇದೆ ಅಂತ ಅನ್ಸುತ್ತೋ, ಇನ್ನು ಉಳಿದಿರತಕ್ಕಂಥದ್ದು ಅಹಂಕಾರದ ವೃತ್ತಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಮನಸ್ಸು ಒಂದು ರೀತಿ ಹಿಡಿತಕ್ಕೆ ಬಂದ ಮೇಲೆ ಅಹಂಕಾರದ ವೃತ್ತಗಳು ತನಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ಅಹಂಕಾರದ ವೃತ್ತಗಳು ಕಡಿಮೆ ಆದ್ಮೇಲೆ ಅಹಂಕಾರ ಎಲ್ಲಿಂದ ಬಂದುವೋ ಅದು ವಾಪಸ್ ಹೋಗ್ತೀವಿ. ಅಹಂಕಾರ ಎಲ್ಲಿಂದ ಬಂದು ಮೂಲ ಆವರಣಗಳಿರ್ತಲ್ವ, ಸೂಕ್ಷ್ಮ ಆವರಣಗಳು ಕೇಂದ್ರ ಮಂಡಲದಲ್ಲಿ, ಅಲ್ಲಿಂದ ಬಂದಿತ್ತು. ಆ ಮೂಲ ಆವರಣಗಳೇನಿದೆ ಅದನ್ನ ಇವಾಗ ಸೂಕ್ಷ್ಮ ಆವರಣಗಳನ್ನ ಕಳ್ಕೊಳ್ಳಿಕ್ಕೆ ರೆಡಿ ಆಗ್ತೀವಿ. ಅದು ತಯಾರಾದ ಮೇಲೆ ನಾವು ಕೇಂದ್ರಕ್ಕೆ ಹೋಗ್ಲಿಕ್ಕೆ ನಾವು ಆತುರತೆಯಿಂದ ನಾವು ಕಾಯ್ತಾ ಇರ್ತೀವಿ. ಕೇಂದ್ರದಲ್ಲಿ ಹೋಗಿ ಕೂತ್ಕೊಳ್ತೀವಿ. ಇದು ವಾಪಸ್ ಹೋಗ್ಬೇಕಾಗಿರ್ತಕ್ಕಂಥ ನಮ್ಮ ಕೆಲಸ. ಇದರಲ್ಲಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹೋಗ್ಬೇಕಂದ್ರೆ ಪಾಪ ಪುಣ್ಯ ಅದು ಇದೆಲ್ಲ ನಾವು ಇಡೀ ಜೀವನನ ಬರೀ ಪಾಪ ಪುಣ್ಯದ ಲೇಪದಿಂದನೇ ನಾವು ಅಳಿತಾ ಹೋಯ್ತು ಅಂತಂದ್ರೆ
ನಾವು ಇದರಿಂದ ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆಗದೇ ಇಲ್ಲ. ನಮ್ಮ ಕಷ್ಟ ಕಾರ್ಪಣ್ಯನ ಶಾಶ್ವತವಾಗಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಗುರುಗಳ ಸಹಾಯ ಬರುತ್ತೆ. ಗುರುಗಳ ಸಹಾಯ ಏನು? ನೇರವಾಗಿ ನಮ್ಮ ಸಂಸ್ಕಾರಗಳ ಮೇಲೆ ಕೆಲಸ ಮಾಡ್ತಾರೆ. ಯಾವಾಗ ನೇರವಾಗಿ ಆ ಸಂಸ್ಕಾರಗಳ ಮೇಲೆ ಕೆಲಸ ಮಾಡ್ತಾರೋ ಆವಾಗ ಪಾಪ ಪುಣ್ಯದ, ಕಷ್ಟ ನಷ್ಟದ, ಸುಖ ದುಃಖದ ಯಾವ ಪರಿವೆಯೂ ನಮಗಿರಲ್ಲ. ಯಾವಾಗ ಸಂಸ್ಕಾರದ ಮೇಲೆ ಕೆಲಸ ಆಗುತ್ತೋ ನಮ್ಮ ಸಾಂದ್ರತೆ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸಾಂದ್ರತೆ ಕಡಿಮೆ ಆಗ್ಲಿಕ್ಕೆ ಶುರು ಆಯ್ತು ಅಂತಂದ್ರೆ ನಮ್ಮ ಸೂಕ್ಷ್ಮ ಶರೀರ ನಮ್ಮ ಹಿಡಿತಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಮನಸ್ಸು ಹಿಡಿತಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೋ ಕಾಲಕ್ರಮೇಣದಲ್ಲಿ ಅಹಂ ತಿಳಿ ಆಗ್ಲಿಕ್ಕೆ ಶುರು ಆಗುತ್ತೆ. ಅಹಂ ತಿಳಿ ಆಯ್ತು ಅಂತಂದ್ರೆ ನಾವು ಕೇವಲ ಮೂಲದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಆವರಣ ಕಳ್ಕೊಂಡ್ರೆ ಸಾಕು, ನಾವು ಸೀದಾ ಹೋಗಿ ಕೇಂದ್ರದಲ್ಲಿ ಇರ್ತೀವಿ. ಇಷ್ಟಕ್ಕೂ ಕೂಡ ಗುರುನೇ ಸಹಾಯ ಮಾಡೋದು. ಯಾಕೆಂದ್ರೆ ಗುರುನೇ ನಮ್ಮ ಸಂಸ್ಕಾರಗಳನ್ನ ತೊಡೆದು ಹಾಕ್ಲಿಕ್ಕೆ ಶುರು ಮಾಡುತ್ತೆ. ಇದೆಲ್ಲ ಕೆಲಸ, ಇದು ಗುದ್ಲಿ ಪೂಜೆ ಮಾಡ್ಬೇಕಂತಂದ್ರೆ ಸಂಸ್ಕಾರಗಳನ್ನ ಗುದ್ಲಿಯಿಂದ ಕಿತ್ತಾಕ್ತಾನೆ. ನಾವು ಭೂಮಿನ ಅಗಿತೀವಲ್ಲ, ಸೊ ಗುರು ಏನ್ ಮಾಡ್ತಾನೆ, ಗುದ್ಲಿ ತಗೊಂಡು ನಮ್ಮ ಸಂಸ್ಕಾರನೆಲ್ಲ ಅಗಿಲಿಕ್ಕೆ ಶುರು ಮಾಡ್ತಾನೆ. ಅಗಿತಾ 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 ಕಾಲಕ್ರಮೇಣದಲ್ಲಿ ಹಾಗೆ ಭೂಮಿನ ಅಗಿದ್ರೆ ನಿಮಗೆ ಕಾಲಕ್ರಮೇಣದಲ್ಲಿ ನೀರು ಸಿಗುತ್ತೋ ಅದೇ ರೀತಿ ನಮ್ಮ ಸಂಸ್ಕಾರಗಳನ್ನೆಲ್ಲ ನಾವು ಆಳವಾಗಿ ಅಗಿತಾ ಹೋಯ್ತು ಅಂತಂದ್ರೆ ನಮ್ಗೆ ಆಳದಲ್ಲಿ ದೈವತ್ವ ಸಿಗುತ್ತೆ. ಇಷ್ಟೇ ಆಗುತ್ತೆ. ಆದ್ರೆ ಇದು ಮಾಡ್ತಕ್ಕಂಥವ್ರು ಯಾರು? ಗುರುಗಳು ಮಾಡ್ತಕ್ಕಂಥದ್ದು. ಸೈಟ್ ಯಾರ್ದು? ಸೈಟ್ ಯಾರದು? ನಮ್ದು. ನಮ್ಮ ಹೃದಯನೇ ಸೈಟ್. ಗುರುಗಳು ಗುದ್ಲಿ ತಗೊಂಡು ಅಲ್ಲಿ ಆ ಸೈಟ್ನ ಅಗಿತಾ ಹೋಗ್ತಾರೆ. ಎಲ್ಲಿವರೆಗೂ ಅಗಿತಾರೆ? ನಮ್ಮ ಹೃದಯದಲ್ಲಿ ದೈವತ್ವ ಪ್ರಕಟ ಆಗುವವರೆಗೂ ಕೂಡ ಅಗಿತಾನೆ ಇರ್ತಾರೆ. ಅರ್ಥ ಆಯ್ತಾ? ಒಮ್ಮೆ ದೈವತ್ವ ಬಂತು ಅಂತಂದ್ರೆ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ನಾವು ಶಾಶ್ವತವಾಗಿ ಪಾರಾದ್ವಿ ಅಂತ. ಅರ್ಥ ಆಯ್ತಾ? ಅಲ್ಲಿಗೆ ಲೆಕ್ಕ ಹಾಕಿ, ಬಾವಿ ತೋಡ್ಬೇಕಾದ್ರೆ ಅಗಿಯೋದು ಎಷ್ಟು ಮುಖ್ಯನೋ, ನಾವು ದೈವತ್ವದ ನೀರು ಹೃದಯದಲ್ಲಿ ಗಳಿಸ್ಕೋಬೇಕಂತಂದ್ರೆ ಅಗಿಯೋದು ಎಷ್ಟು ಮುಖ್ಯ. ಅಗಿದ್ದೀರಾ ಯಾರಾದ್ರೂ ನೀವು ದೈವತ್ವನ ಗಳಿಸ್ಕೊಂಡ್ಬಿಡ್ತೀರಾ? ಅಗಿದ್ದೀರಾ ಯಾರನ್ನ ಬಾವಿ ತೋಡ್ಬಿಡ್ತಾರ? ನೀರು ಎಲ್ಲಿರ್ಬೇಕೋ ಅಲ್ಲಿ ಇದ್ದೇ ಇದೆ, ಭೂಮಿನಲ್ಲಿ ಇದ್ದೇ ಇದೆ ನೀರು. ಅದೇ ರೀತಿಯಾಗಿ ನಮ್ಮ ಹೃದಯದಲ್ಲಿ ದೈವತ್ವ ಇದ್ದೇ ಇದೆ. ಆದ್ರೆ ತೋಡೋದು ಬೇಕು. ಅವ್ರು ತೋಡ್ದಾಗ ನಾವು ತಡ್ಕೊಳ್ಬೇಕು. ನಾವು ತಡ್ಕೊಳಲ್ಲ ಅಂತ ಗಲಾಟೆ ಮಾಡಿದ್ರೆ ಯಾರೋ ತೋಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಇಟ್ಕೊಳ್ರಿ. ಬೋರ್ವೆಲ್ ತೋಡ್ಲಿಕ್ಕೆ ಶುರು ಮಾಡಿದ್ರು ನೀರಿಗೋಸ್ಕರ. ಅಕ್ಕಪಕ್ಕದ ಮನೆಯವರೆಲ್ಲ ಗಲಾಟೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಶಬ್ದ ಆಗ್ತಿದೆ, ನೀವು ತೋಡಕ್ ಬಿಡಲ್ಲ ಅಂತ. ಅವಾಗ ನೀರು ಎಲ್ಲಿ ಸಿಗತ್ತೆ? ಕರೆಕ್ಟಾ? ಮನೆಯಲ್ಲಿ ಹಂಗೆ ಆಗುತ್ತೆ. ನೀವು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತೀರಾ, ಬೈಟಕ್ಕೆಲ್ಲ ತೋಡ್ಲಿಕ್ಕೆ ಶುರು ಮಾಡ್ತೀರಾ, ಎಲ್ಲ ಶುರು ಮಾಡಿದ್ಮೇಲೆ ಮನೆಯವರಿಂದ ಆಕ್ಷೇಪಣೆ ಬರ್ಲಿಕ್ಕೆ ಶುರು ಆಗುತ್ತೆ. ನೀವು ಮಾಡ್ತಿರ್ತಕ್ಕಂಥ ಧ್ಯಾನ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ. ಬರೀ ಆಕ್ಷೇಪಣೆ ಮಾಡಿದ್ರೆ ಓಕೆ, ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನ್ ಮಾಡ್ತೀರಾ? ಆಗ ಅವ್ರ ಕಣ್ ತಪ್ಪಿಸಿ ಮಾಡ್ಬೇಕಾ? ಇಲ್ಲೇ ಹೋಗಿ ಬರ್ತೀನಿ ಅಂತ ಹೋಗ್ತೀರಾ, ಧ್ಯಾನಕ್ಕೆ ಹೋಗಿರ್ತೀರ, ಮಲ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತೀರಾ, ಬಚ್ಚಿನ ಮೇಲೆ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತೀರಾ, ಇದೆಲ್ಲ ಮಾಡ್ತೀರಾ. ಯಾಕೆಂದ್ರೆ ನೀವು ಧ್ಯಾನ ಮಾಡ್ಬೇಕು, ಮನೆಯವ್ರು ಬಿಡ್ತಾ ಇಲ್ಲ. ಏನ್ ಮಾಡ್ತೀರಾ? ಕಣ್ ತಪ್ಪಿಸಿ ಮಾಡ್ತೀರಾ. ನಿಮ್ಗೆ ಧ್ಯಾನ ಅಷ್ಟೊಂದು ಇಷ್ಟ ಆಗಿದ್ರೆ ಕಣ್ ತಪ್ಪಿಸಿ ಮಾಡ್ತೀರಾ ಅಲ್ವಾ? ಸೊ ಇಷ್ಟು ಕೆಲಸ ಕೂಡ ಆಗ್ಬೇಕು. ಅಲ್ಲಿಗೆ ಹಾಗೆ ತೋಡ್ದೀರ ನಮಗೆ ನೀರು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಬಾವಿನಲ್ಲಿ ನಮ್ಮ ಹೃದಯನ ನಾವು ತೋಡ್ದೀರ ದೈವತ್ವ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿ ಯಾರಪ್ಪ ಅವಾಗ ಆ ತೋಡುವಂತ ಸಮಯದಲ್ಲಿ ಅತ್ಯಂತ ಪ್ರಮುಖ ಪಾತ್ರಧಾರಿಗಳು ಯಾರು ನಮ್ಮ ಜೀವನದಲ್ಲಿ? ಗುರುಗಳು. ಯಾರು ತೋಡ್ತಾರೋ ಅವರೇ ನಮಗೆ ಅತ್ಯಂತ ಪ್ರಮುಖ ಪಾತ್ರಧಾರಿಗಳು, ಇನ್ಯಾರು ಇಲ್ಲ ನಮ್ಗೆ. ಯಾಕಂದ್ರೆ ಅವರೊಬ್ಬರೇ ತೋಡಿದ್ರೆ ಮಾತ್ರ ನಮ್ಗೆ ನೀರು ಸಿಗುತ್ತೆ, ದೈವತ್ವ ಸಿಗುತ್ತೆ. ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಬೆಳೀತಾ ಬೆಳೀತಾ ಆ ಗುರುಗಳಲ್ಲಿನ ನಮ್ಮ ಶ್ರದ್ಧೆ, ಭಕ್ತಿ, ವಿಶ್ವಾಸ ಎಲ್ಲ ಬೆಳೀತಾ ಹೋಗ್ಬೇಕು. ಯಾಕಂದ್ರೆ ಅವರೊಬ್ಬರೇನೆ ನಮ್ಗೆ, ನಾವು ತೋಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಎಷ್ಟು ಜನ ಜಗತ್ತಿನಲ್ಲಿ ಅವ್ರ ತೋಟದಲ್ಲಿ ಅವ್ರ ಬಾವಿನ ಅವರೇ ತೋಡ್ಕೊಂಡಿದ್ದಾರೆ? ಎಷ್ಟು ಜನ ತೋಡ್ಕೊಂಡಿದ್ದಾರೆ? ಎಲ್ಲರೂ ಬೇರೆ ಯಾರನ್ನ ಕಾಸು ಕೊಟ್ಟು ಮಾಡಿಸೋದು. ಇಲ್ಲಿ ಕಾಸು ಕೊಡ್ಬೇಕಾಗಿಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳನ್ನ ಕೊಡ್ಲಿಕ್ಕೆ ರೆಡಿ ಇರ್ಬೇಕಷ್ಟೇ. ಗುರುಗಳು ಕಾಸು ತಗೊಳ್ಳೋದು, ಫ್ರೀಯಾಗಿ ಮಾಡ್ಕೊಡ್ತೀನಿ, ನಿಮ್ಮಲ್ಲಿರೋ ಸಂಸ್ಕಾರಗಳನ್ನ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಅದನ್ನು ನಾವು ಕೊಡ್ಲಿಕ್ಕೆ ರೆಡಿ ಇಲ್ಲ. ಇದು ನನ್ನ ಸೈಟು, ನೀವು ಮುಟ್ಟೋಂಗಿಲ್ಲ, ಇಲ್ಲಿಂದ ನೀವು ಮಣ್ಣನ್ನ ತೆಗಿಯೋಂಗಿಲ್ಲ. ನಮ್ಮ ಸಂಸ್ಕಾರಗಳೆಲ್ಲ ನಮ್ಮ ಮಣ್ಣೇ. ಅದು ಕಡೆಯಲ್ಲಿ ನಾವು ಹೇಳ್ತೀವಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ ಅಂತ, ಅದು ದೇಹದ ಸ್ತರದಲ್ಲಿ ಅಷ್ಟೇ ಮಣ್ಣಲ್ಲಿ ಮಣ್ಣಾಗಿ ಹೋಗೋದು. ಸಂಸ್ಕಾರಗಳು ಮಣ್ಣಂತ ಇಟ್ಕೊಂಡ್ರೆ ನಾವೇನಾಗ್ತೀವಿ? ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ, ನಮ್ಮ ಸಂಸ್ಕಾರದಲ್ಲೇ ಬುಡುಗ್ ಹೋಗ್ತೀವಿ, ಅಷ್ಟೇ ಆಗ.
ದೇಹ ತ್ಯಾಗ ಮಾಡಿದ್ಮೇಲೆ ನಾವೇನಾಗ್ತೀವಿ? ನಮ್ಮ ಸಂಸ್ಕಾರದಲ್ಲಿ, ನಮ್ಮ ಮಣ್ಣಲ್ಲೇ ನಾವು ಮಣ್ಣಾಗ್ತೀವಿ. ಯಾರ ಮಣ್ಣದು? ನಮ್ದೇ ಮಣ್ಣು, ಬೇರೆ ಯಾವ ಮಣ್ಣು ಇಲ್ಲ ಅಲ್ಲಿ. ಸರಿ. ಸೊ ಹಾಗಾಗಿ ಗುರುಗಳ ಪಾತ್ರ ಅಧ್ಯಾತ್ಮದಲ್ಲಿ ಅದನ್ನು ಎಷ್ಟು ವಿವರಿಸಿದ್ರು ಅದು ಸಾಲದು. ಅತ್ಯಂತ ಮುಖ್ಯ, ದೇವರಿಗಿಂತ ಜಾಸ್ತಿ ಹೆಚ್ಚು ಪಾತ್ರ ವಹಿಸೋದು ಗುರು. ಈಗ ಯಾರಾದ್ರೂ ದೇವರು ಬಂದು ಬಾವಿ ತೋಡ್ರಿ ನೋಡಿದಿರಾ? ಇಲ್ಲ ರೀ, ನಮ್ಮನೆ ಪಕ್ಕದ ಸೈಟಲ್ಲಿ ದೇವರು ಬಂದೇ ಬಾವಿ ತೋಡಿದ್ರಿ, ಅವ್ರು ಯಾರು ಬೋರ್ವೆಲ್ ಅವ್ರನ್ನ ಕರೆಸ್ಲಿಲ್ಲ. ಯಾರು ನೋಡಿದಿರ ದೇವ್ರು ಬಂದು ಬಾವಿ ತೋಡಿರೋದು? ಇದುವರೆಗೂ ಯಾವ್ದಾನು ಹೋಗ್ಲಿ ಕಿವಿಗಾನು ಬಿದ್ದಿದ್ರ? ರೀ, ಅವ್ರ ಮನೆ ಪಕ್ಕದ ಸೈಟಲ್ಲಿ ದೇವ್ರು ಬಂದು ಬಾವಿ ತೋಡದಂತ್ರಿ, ಯಾರನ್ನ ಹೇಳಿದಿರ? ಇದುವರೆಗೂ ನಿಮ್ ಕಥೆಗಳು ಏನ್ ಕೇಳುತ್ತೆ ಅಂತಂದ್ರೆ, ಅವ್ರು ಹೊಲದಲ್ಲಿ ಏನೋ ಇತ್ತಂತೆ, ಯಾರೋ ಏನೋ ಹೂಳ್ತಾ ಇದ್ರಂತೆ, ದೇವ್ರ ವಿಗ್ರಹ ಸಿಕ್ತಂತೆ, ದೇವ್ರು ಕಾಣಿಸ್ಕೊಂಡ, ಈ ತರದೆಲ್ಲ ಕತೆ ಕೇಳಿದಿರ? ಯಾರು ಬಂದು ದೇವ್ರ ಬಾವಿ ತೋಡ್ದ ಅಂತ ಹೇಳಿ ಯಾವ ಕತೆ ಕೇಳಿದ್ರ ಹೇಳ್ರಿ? ಯಾರು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ದೇವ್ರ ಬಾವಿ ತೋಡಲ್ಲ. ದೇವ್ರ ಬಾವಿ ತೋಡದೇ ಇರೋದಕ್ಕೆ ಗುರುನ್ ಬಿಟ್ಟಿದ್ದಾನೆ. ಗುರು ಕೇಳಿ ಬಾವಿ ತೋಡಿಸ್ಕೊಳ್ರಿ ಅಂತ. ಗುರು ಬಿಟ್ಟು ಗುರು ಇಸ್ ದ ಎಕ್ಸ್ಪರ್ಟ್ ಬಾವಿ ತೋಡರು. ಬಾವಿ ತೋಡೋದ್ರಲ್ಲಿ ಗುರು ನಿಪುಣ. ಯಾಕೆಂದ್ರೆ ತೋಡಿ ತೋಡಿ ಅಭ್ಯಾಸ ಆಗಿರುತ್ತೆ ಎಲ್ಲರಲ್ಲಿ. ನಾವು ನಮ್ಮನ್ನ ಗುರುಗಳ ಒಂದು ಕೆಲಸಕ್ಕೆ ಒಳಪಡಿಸ್ಕೊಳ್ಬೇಕು ಅಷ್ಟೇ. ಆಗ ಗುರು ನೇರವಾಗಿ ಬಾವಿ ತೋಡ್ತಾರೆ. ಅತ್ಯಂತ ಸಣ್ಣ ಕಾಲ ಪ್ರಮಾಣದಲ್ಲೇನೆ ಅವರು ಬಾವಿ ತೋಡ್ಲಿಕ್ಕೆ ಶುರು ಮಾಡ್ತಾರೆ. ವೇಗವಾಗಿ ಬಾವಿ ತೋಡ್ಲಿಕ್ಕೆ ಶುರು ಮಾಡ್ತಾರೆ. ವೇಗವಾಗಿ ಬಾವಿ ತೋಡ್ತು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ನಂಬಿಕೆಗಳನ್ನೆಲ್ಲ ಅಲ್ಲಾಡಿಸ್ಬಿಡ್ತಾರೆ ಒಳಗಡೆ. ಅದೆಲ್ಲ ಅಲ್ಲಾಡಿಸಿದಾಗ ಧೈರ್ಯ ಬೇಕು ತಡ್ಕೊಳ್ಳಿಕ್ಕೆ. ಅದಕ್ಕೆ ಆಧ್ಯಾತ್ಮದಲ್ಲಿ ಮುಂದುವರಿಬೇಕಂತಂದ್ರೆ ಧೈರ್ಯ ಬೇಕು ಅಂತ ಹೇಳ್ತೀವಿ. ಸೊ ಗುರುವಿನ ಪಾತ್ರ ಅತ್ಯಂತ ಪ್ರಮುಖವಾದಂತ. ಈಗ ನೋಡಿ, ಭೂಮಿ ತಟಸ್ಥವಾಗಿದ್ರೆ ಬಾವಿ ತೋಡ್ತೀರಾ? ಭೂಮಿ ಅಲ್ಲಾಡ್ತಾ ಇದ್ರೆ ಬಾವಿ ತೋಡ್ತೀರಾ? ತಟಸ್ಥವಾಗಿದ್ರೆ. ಭೂಮಿ ತಟಸ್ಥವಾಗಿರ್ಬೇಕು ತಾನೆ, ಆವಾಗಲೇ ನೀವು ಬಾವಿ ತೋಡೋದು. ಭೂಮಿ ಏನಾದ್ರು ಅಲ್ಲಾಡ್ತಾ ಇದ್ರೆ ಯಾರು ಬಾವಿ ತೋಡ್ಲಿಕ್ಕೆ ಹೋಗಲ್ಲ. ಭೂಕಂಪ ಆಗ್ಬೇಕಾದ್ರೆ ಯಾರು ಬಾವಿ ತೋಡ್ತಾರ? ಅಂದ್ರೆ ನಾವು ತಟಸ್ಥವಾಗಿರ್ಬೇಕು. ಅಂದ್ರೆ ಗುರುಗಳು ಮಾಡ್ತಕ್ಕಂಥ ಕೆಲಸನ ಹಾಗೆ ನಾವು ಭೂಮಿನ ಅಗಿಬೇಕಾದ್ರೆ ಭೂಮಿ ತಡ್ಕೊಡುತ್ತಲ್ವ ನಾವು ಅಗಿಯೋದನ್ನೆಲ್ಲ. ಅದೇ ತರನೇ ನಾವು ತಾಳ್ಮೆಯಿಂದ ಗುರುಗಳು ನಮ್ಮಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳನ್ನೆಲ್ಲ ಏನ್ ಅಗಿತಾರೆ ಅದನ್ನು ತಡ್ಕೋಬೇಕು. ತಡ್ಕೊಂಡಾಗ ನಾವು ಗುರುಗಳಿಗೆ ಅವ್ರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಯ್ತು. ಇಲ್ಲದೆ ಅವಕಾಶ ಮಾಡ್ಕೊಡ್ಲಿಕ್ಕೆ ಆಗಲ್ಲ. ಸರಿ, ನೀವು 2 ರೌಂಡ್ ಸುತ್ತಿಗೆ ಹಾಕಿದ್ದು ಒನಕೆಯಿಂದ ಮಣ್ಣಿನ ತೆಗೆದಿದ ತಕ್ಷಣ ಭೂಮಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತೀವಿ. ಏನ್ ಮಾಡ್ತೀರಾ? ಏನ್ ಬಾವಿ ತೆಗಿತೀರ ಅವಾಗ? ಭೂಮಿ ಶೋರಾಗಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಬೈಲಿಕ್ಕೆ ಶುರು ಮಾಡುತ್ತೆ. ನೀವೇನೋ ಬಾವಿ ತೋಡ್ತೀರ ಅವಾಗ? ಆಗಲ್ಲ. ಗ್ಯಾರಂಟಿ ಆಗಲ್ಲ. ಏನೋ ಭೂಮಿ ಬೈತಾ ಇದೆಪ್ಪ, ಬಿಟ್ಬಿಡಪ್ಪ, ಇನ್ನೆಲ್ಲ ಹೋಗೋಣ ಅಂತ ಹೇಳಿ ಹೋಗ್ತೀರ. ಹೌದಾ ಇಲ್ಲ? ಅದೇ ತರನೇ ಗುರುಗಳು ನಮ್ಮ ಸಂಸ್ಕಾರಗಳ ಒಂದು ಭೂಮಿನ ಅಗಿಲಿಕ್ಕೆ ಶುರು ಮಾಡಿದಾಗ, ಬೈಲಿಕ್ಕೆ ಶುರು ಮಾಡ್ತು ಅಂತಂದ್ರೆ ಗುರುಗಳು ಏನ್ ಮಾಡ್ತಾರೆ? ಬಿಟ್ಬಿಡ್ತಾರೆ. ಯಾರೋ ತಡ್ಕೊಳ್ತಾ ಇಲ್ಲ, ಬೈತಾ ಇದ್ದಾನೆ, ಇವನ್ ಸ್ವಲ್ಪ ತಾಮಸವಾಗ್ಲಿ, ಆಮೇಲೆ ಬಂದು ತೋಡಿದ್ರೆ ಆಯ್ತು ಅಂತ ಬಿಟ್ಟು ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ ಅಷ್ಟೇ. ಯಾರು ಬಾವಿ ತೋಡಿಸ್ಕೊಳ್ಲಿಕ್ಕೆ ರೆಡಿ ಇರ್ತಾರೋ ಅವರಲ್ಲಿ ಬಾವಿ ತೋಡ್ಲಿಕ್ಕೆ ಶುರು ಮಾಡ್ತಾರೆ. ಗುರುಗಳ ಕೆಲಸ ಒಂದೇನೆ, ಎಲ್ಲರ ಹೃದಯದಲ್ಲಿ ಬಾವಿ ತೋಡಿ ಒಳಗಡೆ ಇರ್ತಕ್ಕಂಥ ಆತ್ಮನ ಪ್ರಸ್ತುತ ಮಾಡೋದು ಜಗತ್ತಿಗೆ. ಇಷ್ಟೇ ಕೆಲಸ ಹೌದು. ಆತ್ಮನೇ ದೈವತ್ವ. ಆದ್ರೆ ದೈವತ್ವ ಇಲ್ಲಿ ಹುದುగు ಹೋಗಿದೆ, ಹೃದಯದಲ್ಲಿ ಸಂಸ್ಕಾರಗಳಿಂದ ಕವರ್ ಆಗಿ ಹುದುగు ಹೋಗಿದೆ. ಗುರುಗಳು ಏನ್ ಮಾಡ್ತಾರೆ? ಆ ಸಂಸ್ಕಾರಗಳನ್ನೆಲ್ಲ ಅಗದು 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 ಒಳಗಡೆ ಇರತಕ್ಕಂಥ ದೈವತ್ವನ ಪ್ರಕಟ ಮಾಡ್ತಾರೆ. ಒಮ್ಮೆ ದೈವತ್ವ ಒಳಗಡೆ ಪ್ರಕಟ ಆಯ್ತು ಅಂತಂದ್ರೆ ಅದನ್ನ ಮತ್ತೆ ಮುಸ್ಲಿಕ್ಕೆ ಆಗಲ್ಲ. ಒಂದ್ಸೆ ದೈವತ್ವ ಪ್ರಕಟ ಆಯ್ತು ಅಂತಂದ್ರೆ ಎಲ್ರಿಗೂ ವೇದ್ಯವಾಗುತ್ತೆ. ಓ, ಇವರಲ್ಲಿ ಏನೋ ಇದೆಯಪ್ಪ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ ಎಲ್ರು. ಇದು ದೈವತ್ವ ಪ್ರಕಟ ಆಗಿದೆ ತಕ್ಕ ಮಟ್ಟಿಗೆ ಅಂತ ಗೊತ್ತಾಗುತ್ತೆ, ನಮ್ಮ ಅನುಭವದಲ್ಲೇ ಗೊತ್ತಾಗುತ್ತೆ. ಸರಿನಾ? ಇದಿಷ್ಟು ಯಾರ ಕೆಲಸ? ಗುರುಗಳ ಕೆಲಸ. ಇನ್ಯಾರು ಮಾಡ್ಲಿಕ್ಕೆ ಆಗಲ್ಲ. ಅಂಡ್ ನಮ್ ಕೆಲಸ ಅವ್ರು ಮಾಡ್ತಕ್ಕಂಥ ಕೆಲಸದ ಜೊತೆಗೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಭ್ಯಾಸಿನಲ್ಲಿ ಏರಿರ್ಬೇಕು ಅಂತಂದ್ರೆ ಕೋಆಪರೇಷನ್. ಗುರುಗಳು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಕೋಆಪರೇಟ್ ಮಾಡ್ಬೇಕು. ಇಷ್ಟೇ ನಾವು ಮಾಡ್ತಕ್ಕಂಥದ್ದು. ಸರಿನಾ? ಸರಿ. ಮಾನವನು 2 ಧ್ರುವಗಳುಳ್ಳ ಪ್ರಾಣಿ. ಅದರ ಬೇರು ಮೂಲಕ್ಕೆ ಅತಿ ನಿಕಟವಾಗಿಯೂ ಅದರ ಮತ್ತೊಂದು ತುದಿ ಪ್ರಪಂಚದ ಕಡೆಯೂ ಇವೆ. ಸೊ 2 ಇದೆ ಅಂತ ಇಟ್ಕೊಳ್ರಿ, 2 ದಾರದ ತುದಿ ಅಂತ ಇಟ್ಕೊಳ್ರಿ. ಒಂದು ಈ ಕಡೆ ಇದೆ, ಒಂದು ಈ ಕಡೆ ಇದೆ. ಒಂದು ಮೂಲದಲ್ಲಿದೆ, ಇನ್ನೊಂದು ಪ್ರಪಂಚದ ಕಡೆ ಇದೆ.
ಇದು ಮಾನವನ ಎರಡು ಧ್ರುವ ಅಂತ ಇಟ್ಕೊಳ್ರಿ. ಹೇಗಾದರೂ ವೈಯಕ್ತಿಕ ಮನಸ್ಸು ವಿಶ್ವಮನೋಭಿಮುಖಿ ಆದರೆ ಅದು ತನ್ನ ನಿಜ ರೂಪದಲ್ಲಿ ಕಾಣಲಾರಂಭಿಸುತ್ತದೆ. ಈಗೇನಾಗಿದೆ, ಮನಸ್ಸೇನಾಗಿದೆ, ವಿಶ್ವದ ಮುಖವಾಗಿದೆ. ವೈಯಕ್ತಿಕ ಮನಸ್ಸು ಏನಾಗಿದೆ, ವಿಶ್ವದ ಅಭಿಮುಖಿಯಾಗಿದೆ. ಆದ್ರೆ ಕಾಲಕ್ರಮೇಣದಲ್ಲಿ ಏನಾಗಬೇಕು, ಮನಸ್ಸು ದೈವದ ಅಭಿಮುಖವಾಗಬೇಕು. ಈಗ ಈ ಕಡೆ ತಿರ್ಕೊಂಡಿದೆ, ಮನಸ್ಸು ವಿಶ್ವದ ಕಡೆಗೆ ತಿರ್ಕೊಂಡಿದೆ. ಆಗ್ಬೇಕಾಗಿರೋದೇನು, ಮನಸ್ಸಿನ ದೃಷ್ಟಿ ದೈವದ ಕಡೆಗೆ ಹೋಗ್ಬೇಕು. ಇಷ್ಟೇ ಆಗ್ಬೇಕಾಗಿರೋದು. ಮನಸ್ಸಿನ ದೃಷ್ಟಿ ದೈವದ ಕಡೆಗೆ. ಅದಕ್ಕೆ ನಾವು ಧ್ಯಾನದಲ್ಲಿ ಏನ್ ಮಾಡ್ತೀವಿ, ಮನಸ್ಸಿನ ಗಮನವನ್ನ ಒಳಗಡೆ ಕಳಿಸಿ ಅಂತ ಹೇಳ್ತೀವಿ. ಒಳಗಡೆ ಯಾಕೆ ಕಳಿಸ್ಲಿಕ್ಕೆ ಹೇಳ್ತೀವಿ, ದೈವತ್ವ ಒಳಗಡೆನೇ ಇದೆ, ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತೀವಿ. ಧ್ಯಾನದಲ್ಲಿ ಎಷ್ಟು ಇಂಪಾರ್ಟೆಂಟ್ ನೋಡಿ, ಮನಸ್ಸಿನ ಗಮನವನ್ನು ಒಳಗಡೆ ಕಳಿಸೋದು ಎಷ್ಟು ಇಂಪಾರ್ಟೆಂಟು ಅಂತ. ಹಾಗಾಗಿ ಹೊರಗಡೆ ನಡೀತಿರ್ತಕ್ಕಂಥ ವಿಚಾರಗಳ ಕಡೆ ಗಮನ ಕೊಡದಿರಾ, ಮನಸ್ಸಿನಲ್ಲೇ ನಡೀತಿರ್ತಕ್ಕಂಥ ವಿಚಾರಗಳ ಗಮನ ಕೊಡದಿರಾ, ನಮ್ಮ ಮನಸ್ಸಿನ ಗಮನವನ್ನ ಹೃದಯದ ಕಡೆಗೆ ಗಮನ ಕೊಡಿ ಅಂತ ಹೇಳ್ತೀವಿ. ಹೃದಯದಲ್ಲಿ ಏನಿದೆ, ದೈವತ್ವ ಇದೆ. ಯಾವಾಗ ಹೃದಯದಲ್ಲಿ ದೈವತ್ವದ ಕಡೆಗೆ ನಾವು ಗಮನ ಕೊಡ್ತೀವೋ, ನಮ್ಮ ಮನಸ್ಸು ಆ ದೈವತ್ವದ ಪ್ರಭಾವಕ್ಕೆ ಒಳಗಾಗಲಿಕ್ಕೆ ಶುರು ಆಗುತ್ತೆ. ಕಾಲಕ್ರಮೇಣದಲ್ಲಿ ಆ ದೈವತ್ವದ ಗುಣಗಳು ನಮ್ಮ ಮನಸ್ಸಿನಲ್ಲಿ ಮತ್ತೆ ದೇಹದಲ್ಲಿ ಪ್ರಕಟ ಆಗಲಿಕ್ಕೆ ಶುರು ಆಗುತ್ತೆ. ಇದು ಆಗೋದು ಕೆಲಸ. ಸರಿನಾ? ನಿಜಾಂಶವೆಂದರೆ ಸೃಷ್ಟಿಯನ್ನು ಅಸ್ತಿತ್ವದಲ್ಲಿ ತರಲು ಪ್ರಕೃತಿಯ ಶಕ್ತಿಯನ್ನು ಚಲನೆಗೆ ತೊಡಗಿಸಿದ ಕ್ಷೋಭದ ಪ್ರತಿಚ್ಛಾಯೆ ಮಾನವನ ಮನಸ್ಸು. ಸೊ ಕ್ಷೋಭದಲ್ಲಿ ಯಾವ ಶಕ್ತಿ ಇದೆಯೋ, ಮನುಷ್ಯನ ಮನಸ್ಸಿನಲ್ಲೂ ಕೂಡ ಅದೇ ಆದಂತ ಶಕ್ತಿ ಇದೆ. ಎರಡು ಒಂದಕ್ಕೊಂದು ಸಂಬಂಧಪಟ್ಟಿರತಕ್ಕಂಥದ್ದು. ಮನುಷ್ಯನ ಮನಸ್ಸು ಆ ಕ್ಷೋಭದ ಪ್ರತಿಚ್ಛಾಯೆ. ಹೀಗೆ ವ್ಯಕ್ತಿಯ ಮನಸ್ಸು ದೇವರ ಮನಸ್ಸಿನ ಒಂದು ಭಾಗ. ಸೊ ಮನುಷ್ಯನ ಮನಸ್ಸು ಆ ಕ್ಷೋಭದ ಮನಸ್ಸಿನ ಒಂದು ಭಾಗ. ಕ್ಷೋಭ ಈಸ್ ದೇವರ ಮನಸ್ಸು, ಆದಿ ಮನಸ್ಸು. ಆದಿ ಮನಸ್ಸು ಅಂತಂದ್ರೆ ದೇವರ ಮನಸ್ಸು, ಅದು ಕ್ಷೋಭ. ನಮ್ಮ ಮನಸ್ಸು ವೈಯಕ್ತಿಕ ಮನಸ್ಸು, ಅದರ ಒಂದು ಭಾಗ. ಆ ಕ್ಷೋಭಕ್ಕೆ ಏನೆಲ್ಲ ಸಾಧ್ಯತೆ ಇದೆಯೋ ನಮ್ಮ ಮನಸ್ಸು ಅದೇ ಸಾಧ್ಯತೆ ಇದೆ. ಕ್ಷೋಭ ವಿಶ್ವ ರಚನೆ ಮಾಡ್ತು, ನಾವು ನಮ್ಮದೇ ವಿಶ್ವ ರಚನೆ ಮಾಡ್ಕೊಳ್ತೀವಿ. ನಾವು ಮಾಡ್ತಕ್ಕಂಥದ್ದು ಹೇಗಾದರೂ ಅದರ ಅಧೋಮುಖತ್ವವನ್ನು ಮೂಲದ ಕಡೆಗೆ ತಿರುಗಿಸಿದರೆ ಅದು ಮೌನವಾಗಿಯೂ ಶಾಂತವಾಗಿಯೂ ಆಗುತ್ತದೆ. ಸೊ ಈಗ ಕ್ಷೋಭದಿಂದ ಬಂದಿರತಕ್ಕಂಥ ನಮ್ಮ ವೈಯಕ್ತಿಕ ಮನಸ್ಸು ಏನಾಗಿದೆ, ಅಧೋಮುಖವಾಗಿದೆ, ಜಗತ್ತಿನ ಕಡೆಗೆ ತಿರುಗಿದೆ. ಅದನ್ನು ನಾವು ಒಳಗಡೆಗೆ ಹೃದಯದ ಕಡೆಗೆ ತಿರುಗಿಸಬೇಕು. ನನ್ನ ಅನುಭವವೇನೆಂದರೆ ಸಮರ್ಥ ಮಹಾತ್ಮನ ಸಹಾಯವು ಮಾತ್ರ ಅದನ್ನು ಮೂಲದ ಕಡೆಗೆ ತಿರುಗಿಸಬಲ್ಲದು. ಅದಕ್ಕೆ ನಾವು 3 ಇಂಟ್ರೊಡಕ್ಟರಿ ಸಿಟ್ಟಿಂಗ್ಸ್ ಅಂತ ಕೊಡೋದು. 3 ಬೈಠಕನ್ನು ಕೊಡ್ತೀವಲ್ಲ, ಅಭ್ಯಾಸಿ ಹೊಸದಾಗಿ ಸೇರಿದಾಗ 3 ಬೈಠಕನ್ನು ಕೊಡ್ತೀವಲ್ಲ, ಆ 3 ಬೈಠಕ್ ಕೊಟ್ಟಾಗ ಇದೇ ಕೆಲಸ ಮಾಡೋದು. ವೈಯಕ್ತಿಕ ಮನಸ್ಸನ್ನ ಆಧ್ಯಾತ್ಮದ ಕಡೆಗೆ, ಹೃದಯದ ಕಡೆಗೆ ಅದನ್ನು ತಿರುಗಿಸ್ತೀವಿ. ಅಂತ ಮಹಾತ್ಮನ ಶಕ್ತಿಯು, ಇಚ್ಛೆಯು ಮಾತ್ರ ಇಂಥ ವಿಷಯದಲ್ಲಿ ಗಣ್ಯವಾಗುತ್ತದೆ. ಸೊ ಎಲ್ಲ ಮನುಷ್ಯರು ಮಾಡ್ಲಿಕ್ಕಾಗಲ್ಲ. ಗುರುವಿನ ಶಕ್ತಿ ಪಡ್ಕೊಂಡಿರ್ತಕ್ಕಂಥವ್ರು ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅಭ್ಯಾಸಿ ಇನ್ನೊಂದು ಅಭ್ಯಾಸಿನ ಇಂಟ್ರೊಡಕ್ಟರಿ ಸಿಟ್ಟಿಂಗ್ ಕೊಡ್ಲಿಕ್ಕೆ ಆಗಲ್ಲ, ಪ್ರಶಿಕ್ಷಕರತ್ರನೇ ಕರ್ಕೊಂಡು. ಯಾಕಂದ್ರೆ ಗುರುವಿನ ಶಕ್ತಿ ಮುಖಾಂತರ ಅದು ಆಗ್ಬೇಕು. ಓದು ಬರಹಗಳು ಏನೂ ಪ್ರಯೋಜನಕ್ಕೆ ಬಾರವು. ಶ್ರದ್ಧೆ, ಭಕ್ತಿ, ಆತ್ಮವಿಶ್ವಾಸವುಳ್ಳ ಮನುಷ್ಯನು ಜಯ ಪಡೆಯುತ್ತಾನೆ. ಶ್ರದ್ಧೆ, ಭಕ್ತಿ ಮತ್ತು ಆತ್ಮವಿಶ್ವಾಸ. ಮಾನವನು ಪ್ರಕೃತಿಯ ಸಾಧನೋಪಕರಣ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಮಾನವನು ಪ್ರಕೃತಿಯ ಸಾಧನ ಉಪಕರಣ ಅಂತ 2 ಸೇರಿಸ್ಬಿಟ್ಟಿದ್ದಾರೆ. ಎಲ್ಲ ವರ್ಡ್ಗಳೆಲ್ಲ ಸೇರಿಸಿ ಶುದ್ಧ ಮಾಡಿರ್ತಾರೆ. ಆಯ್ತಾ? ಅದಕ್ಕೆ ನಮಗೆ ಅರ್ಥ ಆಗೋದ್ರಲ್ಲಿ ಕಷ್ಟ ಆಗುತ್ತೆ. ಮಾನವನು ಪ್ರಕೃತಿಯ ಸಾಧನ ಮತ್ತು ಉಪಕರಣ. ಅವನಲ್ಲಿ ಅಗಾಧ ಶಕ್ತಿ ಹುದುಗಿದೆ. ಆ ಶಕ್ತಿಯನ್ನು ಉಪಯೋಗಿಸುವ ಸಲುವಾಗಿ ಬೇಕಾಗುವ ಆಯುಧವು ಅವನಲ್ಲಿದೆ. ಆ ಅದ್ಭುತ ಆಯುಧವೇ ಮನಸ್ಸು. ಅದು ಸಂಪೂರ್ಣವಾಗಿ ಮಾನವನ ಆಸ್ತಿಯಾಗಿದೆ. ನಮಗೆ ಪೂಜಾರ್ಹವಾದ ದೇವನಿಗೂ ಮನಸ್ಸಿಲ್ಲ. ಪ್ರಾಣಿಗಳಿಗೆ ಮನಸ್ಸೆಂಬುದು ಇದೆ ಅಂತ ಹೇಳಿದರೂ ಅದರ ಗುಣ ಸ್ವಭಾವ ಬೇರೆ. ಕ್ರಿಯಾತ್ಮಕತೆಯಿಂದಲೂ ಪ್ರಾಣಶಕ್ತಿಯಿಂದಲೂ ಕೂಡಿರುವ ಮಾನವನ ಮನಸ್ಸಿಗೆ ಹೋಲಿಸಿದರೆ ಅದು ಜಡ ಸ್ಥಿತಿಯಲ್ಲಿ ಇದೆ ಎನ್ನಬಹುದು. ಅಂದ್ರೆ ಪ್ರಾಣಿಗಳ ಮನಸ್ಸು ಜಡ ಸ್ಥಿತಿಯಲ್ಲಿದೆ. ಮನುಷ್ಯನ ಮನಸ್ಸಾದರೂ ಕ್ರಿಯಾತ್ಮಕವಾಗಿದೆ ಮತ್ತು ಪ್ರಾಣಶಕ್ತಿಯಿಂದ ಕೂಡಿದೆ. ಸೃಷ್ಟಿಯನ್ನು ಅಸ್ತಿತ್ವದಲ್ಲಿ ತಂದ ದೇವರ ಇಚ್ಛೆಯಿಂದ ಪರಿಣಮಿಸಿದ ಪ್ರಥಮ ಕ್ಷೋಭೆಯೇ ಮನಸ್ಸಿಗೆ ಮೂಲವಾದುದು. ಮಾನವನ ಮನಸ್ಸಿನ ಸ್ವಭಾವ ಹೀಗಿದೆ. ಅಂದ್ರೆ ಯಾವುದು? ಮೂಲದಲ್ಲಿ ಆ ಕ್ಷೋಭದಲ್ಲಿರತಕ್ಕಂಥ ಶಕ್ತಿ ಮಾನವ ಮನಸ್ಸಿನಲ್ಲಿದೆ. ಆದಾಗ್ಯೂ ಮನಸ್ಸು ಮಾನವನ ನೀಚ ಶತ್ರು ಎಂದು ಹೇಳಿ ಅದನ್ನು ಹೀನ ಪದಗಳಿಂದ ತೆಗೆಳುವುದು ಮಹಾತ್ಮ ನಾಮಧಾರಿಗಳಿಗೆ ಎಳ್ಳಷ್ಟು ಸರಿಯಲ್ಲ. ಅದರ ನಿಜವಾದ ಬೆಲೆಯನ್ನು, ಗುಣವನ್ನು ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ನಿಜಕ್ಕೂ ವಸ್ತುಗಳನ್ನು ಕ್ರಿಯಾರೂಪಕ್ಕೆ ತರಲು ಇರುವ ಸಾಧನವು ಅದೊಂದೇ ಆಗಿದೆ. ಇದನ್ನ ಮಾಡ್ಕೊಳ್ರಿ. ನಿಜಕ್ಕೂ ವಸ್ತುಗಳನ್ನು ಕ್ರಿಯಾರೂಪಕ್ಕೆ ತರಲು
ಇರುವ ಸಾಧನವು ಅದೊಂದೇ ಆಗಿದೆ, ಮನುಷ್ಯನ ಮನಸ್ಸು. ಈಗ ಒಂದು ಪೆನ್ಸಿಲ್ ಇದೆ, ಪೆನ್ಸಿಲ್ ತನಗೆ ತಾನಾಗಿ ಮೂವ್ ಆಗ್ಲಿಕ್ಕೆ ಆಗಲ್ಲ, ಚಲನೆ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಮನಸ್ಸು ಹೇಳ್ತು ಅಂತಂದ್ರೆ ನಾ ಪೆನ್ಸಿಲ್ ಎತ್ಕೊಳ್ತೀನಿ, ಪೆನ್ಸಿಲ್ ಮೂವ್ ಆಯ್ತು. ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕ್ರಿಯೆಗೆ ತರ್ತಕ್ಕಂಥ, ಕ್ರಿಯಾರೂಪಕ್ಕೆ ತರ್ತಕ್ಕಂಥ ಒಂದೇ ಸಾಧನ ಅಂದ್ರೆ ಮನುಷ್ಯನ ಮನಸ್ಸು. ಸರಿ, ಅಷ್ಟು ಇಂಪಾರ್ಟೆಂಟ್ ಮನುಷ್ಯನ ಮನಸ್ಸು. ಅದು ಮಾನವನ ಪುಟ್ಟ ಸೃಷ್ಟಿಯನ್ನು ಅಸ್ತಿತ್ವಕ್ಕೆ ತಂದಿರುವ ಸಂಕ್ಷಿಪ್ತ ರೂಪದ ಮೂಲ ಶಕ್ತಿಯಾಗಿದೆ. ಹಾಗಾಗಿ ನಾವೇನ್ ಮಾಡ್ಕೊಳ್ತಿದ್ವಿ, ನಮ್ಮ ಮನಸ್ಸಿನ ಇಚ್ಛೆಗಳಿಗೆ ಅನುಸಾರವಾಗಿ ನಮ್ಮ ಜಗತ್ತನ್ನ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ವಸ್ತುವಿನ ಮೂಲದಲ್ಲಿಯೂ ಕ್ರಿಯಾತ್ಮಕವಾಗಿರುವ ಶಕ್ತಿಯೇ ಇದೆ. ನಮ್ಮ ಮನಸ್ಸಿನಲ್ಲಿ ಹೇಗೆ ಮೂಲದಲ್ಲಿ ಇರ್ತಕ್ಕಂಥ ಕ್ರಿಯಾತ್ಮಕ ಶಕ್ತಿ ಇದೆಯೋ, ಈ ಪೆನ್ಸಿಲ್ ನಲ್ಲೂ ಕೂಡ ಅದೇ ಮೂಲದಲ್ಲಿ ಕ್ರಿಯಾತ್ಮಕ ಶಕ್ತಿನೇ ಇದೆ. ಪ್ರತಿಯೊಂದು ವಸ್ತುವಿನಲ್ಲಿ, ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲಿ ಅದೇ ಮೂಲ ಕ್ರಿಯಾತ್ಮಕ ಶಕ್ತಿ ಇದೆ. ಏಕೆಂದ್ರೆ ಹಾಗಾದ್ರೆ ಅದು ಯಾರ ಶಕ್ತಿ? ಉತ್ತರವು ಸರಳವಾಗಿದೆ. ಇದು ಖಂಡಿತವಾಗಿಯೂ ಮಾನವನದು, ದೇವರದಲ್ಲ. ಹಾಗಾದ್ರೆ ಇದರಲ್ಲಿ ಇರ್ತಕ್ಕಂಥ ಕ್ರಿಯಾತ್ಮಕ ಶಕ್ತಿ ಇದೆ ಅಂತ ಹೇಳ್ತೀವಲ್ಲ ಮೂಲದಲ್ಲಿ, ಆ ಪೆನ್ಸಿಲ್ ನಲ್ಲಿ, ಬುಕ್ ನಲ್ಲಿ, ಕಂಪ್ಯೂಟರ್ ಅಲ್ಲಿ, ಯಾವುದೇ ನಿರ್ಜೀವ ವಸ್ತುವಿನಲ್ಲೂ ಕೂಡ ಕ್ರಿಯಾತ್ಮಕ ಶಕ್ತಿ ಇದೆ ಅಂತ ಹೇಳಿದ್ರೆ ಆ ಶಕ್ತಿ ಯಾರದು? ಮನುಷ್ಯನ ಮನಸ್ಸಿಂದೇ ಅದು ಶಕ್ತಿ, ಬೇರೆ ಯಾವುದೂ ಅಲ್ಲ. ಏಕೆಂದರೆ ದೇವರಿಗೆ ಮನಸ್ಸೇ ಇಲ್ಲ. ಅವನಿಗೆ ಮನಸ್ಸಿದ್ದಿದ್ದರೆ ಅವನೂ ಸಂಸ್ಕಾರಗಳ ಪರಿಣಾಮಕ್ಕೆ ಒಳಗಾಗುತ್ತಿದ್ದನು. ಆದುದರಿಂದ ಮೂಲದಲ್ಲಿ ಕೆಲಸ ಮಾಡುವುದು ಮಾನವನ ಮನಸ್ಸೇ ಆಗಿರಬೇಕು. ಮಾನವನ ಶರೀರದ ಪ್ರತಿಯೊಂದು ಕಣದಲ್ಲಿಯೂ ಅಗಾಧ ಶಕ್ತಿ ಇದೆ. ಇಡೀ ವಿಶ್ವವು ಅದರೊಡನೆ ಅತಿ ನಿಕಟವಾಗಿ ಸಂಬಂಧಿಸಿದೆ. ಬೆನ್ನೆಲುಬಿನ ಪ್ರತಿಯೊಂದು ಬಿಂದುವು ಅತಿ ಹೆಚ್ಚಿನ ಶಕ್ತಿಯಿಂದ ತುಂಬಿದೆ. ಆದರೆ ಇದುವರೆಗೂ ಯಾರೂ ಅದಕ್ಕೆ ಲಕ್ಷ್ಯ ಕೊಟ್ಟಿಲ್ಲ. ಜನರೆಲ್ಲ ಕುಂಡಲಿನಿಯನ್ನು ಜಾಗೃತಗೊಳಿಸುವ ಹುಚ್ಚಿನಿಂದ ಅದರ ಬೆನ್ನು ಹತ್ತಿ ಅದಕ್ಕಾಗಿಯೇ ಕೂಗುತ್ತಿದ್ದಾರೆ. ಮೆದುಳಿನ ವಿವಿಧ ಕೋಶಗಳ ತಿರುಳಿನ ರಚನೆಯಲ್ಲಿರುವ ಪ್ರತಿಯೊಂದು ಕಣದಲ್ಲಿಯೂ ತನ್ನದೇ ಆದ ಬಲವಾದಂಥ ಶಕ್ತಿ ಇದೆ. ಆ ಶಕ್ತಿ ಕುಂಡಲಿನಿ ಶಕ್ತಿಯನ್ನು ಮೀರಿಸುತ್ತದೆ. ಯಾರೂ ಇದುವರೆಗೆ ಅದನ್ನು ಮಾನವರ ಒಳಿತಿಗಾಗಿ ಉಪಯೋಗಿಸಲು ಪ್ರಯತ್ನಿಸಿಲ್ಲ. ನನ್ನ ಈ ದೃಷ್ಟಿ ಅನೇಕ ಜ್ಞಾನಿಗಳಿಗೆ ಅಂಗೀಕಾರ ಅರ್ಹವಾಗಿರದಿರಬಹುದು. ನಾನು ಅದನ್ನು ಅವರಿಗೆ ಪ್ರದರ್ಶಿಸಿದರೂ ಕೂಡ ಅದನ್ನು ಮನಗಾಣುವಷ್ಟು ಶೀಘ್ರ ಗಾಯಗಳಿಲ್ಲದಿರಬಹುದು. ಹೇಗಾದರೂ ಜನರು ಅದನ್ನು ಅರ್ಥ ಮಾಡಿಕೊಂಡು ಮನಗಾಣುವ ಕಾಲವು ಖಂಡಿತವಾಗಿ ಬರಲೇಬೇಕು. ಸೊ ಬಾಬೂಜಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಮನುಷ್ಯನ ನರಮಂಡಲದಲ್ಲಿರ್ತಕ್ಕಂಥ ಪ್ರತಿಯೊಂದು ನರಕ್ಕೂ ಕೂಡ, ನರಮಂಡಲದಲ್ಲಿ ಆ ನರದ ಒಂದು ಜೀವಕೋಶ ಇದೆ. ಆ ನರದ ಜೀವಕೋಶ ಏನಿದೆ, ಆ ಪ್ರತಿಯೊಂದು ಜೀವಕೋಶದಲ್ಲೂ ಕೂಡ ಕುಂಡಲಿನಿಗಿಂತನೂ ಅಧಿಕವಾಗಿರ್ತಕ್ಕಂಥ ಹೆಚ್ಚಿನ ಶಕ್ತಿ ಹುದುಗಿದೆ ಅಂತ ಬರೀತಾ ಇದ್ದಾರೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮನುಷ್ಯನ ಮನಸ್ಸು ಮನುಷ್ಯನ ಒಳಿತಿಗಾಗಿ ಉಪಯೋಗಿಸುವಂತ ಯಾವ ಒಂದು ವಿಧಾನವನ್ನು ಕೂಡ ಜನರು ಇನ್ನೂ ಕಂಡುಹಿಡಿದಿಲ್ಲ. ಒಂದು ನಿಮಿಷ.